ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೇಡಮ್, ಇವಾಗ ಹೇಳಿದ್ರೆ ನೀವು ಕಳಚದ ನೀರು ಏನು ಮಾಡಬೇಕು ಅಂತ ತುಂಬ ಕನ್ಫ್ಯೂಷನ್. ಹಳ್ಳಿ ಕಡೆ ಅಂದರೆ ಮರ ಇರುತ್ತೆ, ಸುತ್ತಮುತ್ತ ಮನೆ ಸುತ್ತ ಗಿಡ ಇರುತ್ತೆ, ಗಿಡದ ಬಡ್ಡೆಗೆ ಹಾಕ್ತಾರೆ. ಸಿಟಿಯಲ್ಲಿ ತುಂಬ ಕಷ್ಟ. ಹೇಗೆ ಆ ನೀರನ್ನು ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ಹೇಳೋದಾದರೆ ನೋಡಿ, ಹಳ್ಳಿಯಲ್ಲಿ ಮರ ಗಿಡ ಇರುತ್ತೆ, ಮರಕ್ಕೆ ಹಾಕ್ತಾರೆ. ಮತ್ತು ಹಳ್ಳಿಯಲ್ಲೆಲ್ಲ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಮಳೆ ನೀರು ಏನು ಬರುತ್ತೆ ಅದನ್ನು ಸಂಗ್ರಹಿಸಿ ನೀರನ್ನು ಕುಡಿತಾ ಇದ್ದಾರೆ, ಫಿಲ್ಟ್ರ್ ಮಾಡಿ. ಯಾಕಂದರೆ ಅದ್ರಲ್ಲಿ ತುಂಬ ಖನಿಜಾಂಶಗಳಿರುತ್ತೆ ಅಂತ. ನಾವು ಸಿಟಿಯಲ್ಲಿ ಏನು ಮಾಡ್ತಾ ಇದ್ದೀವಿ, ಬರ್ತಕ್ಕಂಥ ನೀರನ್ನು ತುಂಬ ಫಿಲ್ಟ್ರ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಖನಿಜಾಂಶಗಳನ್ನ ತೊಳೆದು ಈಚೆ ಹಾಕಿ ಖಾಲಿ ನೀರನ್ನು ನಾವು ಕುಡಿತಾ ಇದ್ದೀವಿ. ಅದು ನೋಡಿದ್ರೆ ನಮಗೆ ಏನಿರುತ್ತೆ, ನಮ್ಮಲ್ಲಿ ಒಂದು ಇದು ಪ್ಯೂರಿಫೈ ಇದ್ದರೆ ಮುಗೀತು, ಇದೇ ಒಳ್ಳೆ ನೀರು ಅಂತ ಕುಡಿತಾ ಇದ್ದೀವಿ. ಬಟ್ ಅದು ಹಾಗಲ್ಲ. ನೋಡಿ, ಇವಾಗ ಕಳಸದ ನೀರು ಅಂತ ಬಂದಾಗ ಎಲ್ಲರ ಮನೇಲೂ ಗಿಡಗಳು ಇದ್ದೇ ಇರುತ್ತೆ. ಒಂದು ಸಣ್ಣ ಪಾಟು, ಏನಿಲ್ಲ ಅಂದರೆ ಒಂದು ತುಳಸಿ ಗಿಡ ಇದ್ದೇ ಇರುತ್ತೆ. ಏನು ಮಾಡ್ತಾರೆ, ತುಳಸಿ ಗಿಡಕ್ಕೆ ಹಾಕ್ತಾರೆ. ಎಷ್ಟು ಹಾಕ್ತಾರೆ? ಒಂದು ಚಿಕ್ಕ ತುಳಸಿ ಗಿಡ ಇಟ್ಕೊಂಡಿರ್ತಾರೆ, ಒಂದು ಚೊಂಬಷ್ಟು ನೀರು ಹಾಕ್ಬೋದು. ಒಂದು ಬಿನಿಗೆ ನೀರು ಹಾಕೋಕ್ಕಾಗಲ್ವಲ್ಲ, ಒಂದು ಬಿನಿಗೆ ನೀರು ವೇಸ್ಟ್ ಮಾಡೋಕ್ಕಾಗತ್ತಾ? ಆ ದೇವ್ರನ್ನ ಇಟ್ಟು ನಾವು ಅದನ್ನು ಎಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಇಟ್ಟಿರ್ತೀವಿ. ಲಕ್ಷ್ಮಿ ಅದ್ರ ಮೇಲೆ ವಾಸಿಸಿರ್ತಾಳೆ, ಆ ಒಂದು ಕಲಶದಲ್ಲೇ ಲಕ್ಷ್ಮಿ ವಾಸಿಸ್ತಾಳೆ. ಹಾಗಾಗಿ ಆ ನೀರು ಕೂಡ ನಮಗೆ ಉಪಯೋಗ ಆಗಬೇಕು. ಇವಾಗ ದೇವಸ್ಥಾನದಲ್ಲಿ ಹೋಗಿ ಕ್ಯೂ ನಿಂತು ತೀರ್ಥವನ್ನು ಯಾಕೆ ತಗೋತೀವಿ? ದೇವರ ಅಭಿಷೇಕದ ಒಂದು ತೀರ್ಥವನ್ನು ಯಾಕೆ ತಗೊಳ್ತೀವಿ? ಅದಕ್ಕೆ ನೂಕು ನುಗ್ಲಾಟ ಇದ್ರೂ ಕೂಡ, ಕ್ಯೂ ಇದ್ರೂ ಕೂಡ ನಿಂತು ಬೇಕು ತೀರ್ಥ ಅಂತ ಕೇಳಿ ಪಡ್ಕೊಳ್ತೀವಿ ಅಲ್ವಾ? ಅದೇ ದೇವರೇ ನಿಮ್ಮನೇಲಿ ಇದೆಯಲ್ಲ, ನಿಮ್ಮನೇಲಿದೆ. ನೀವು ಅದಕ್ಕೆ ಒಂದು ಜಾಗವನ್ನು ಕೊಟ್ಟಿರ್ತೀರ, ಸ್ಥಾನವನ್ನು, ಅದಕ್ಕೆ ಒಂದು ಸ್ಥಾನ ಏರ್ಪಡಿಸಿರ್ತೀರ. ಆ ಒಂದು ಜಾಗದಲ್ಲಿ ಒಂದು ವಾರ ಆದರೂ ನಿಮಗೆ ಆ ವೈಬ್ರೇಷನ್ನು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಅಂದರೆ ನೀವು ನಿಮ್ಮನೆ ಒಂಥರ ಖುಷಿ ಇರುತ್ತೆ. ಆ ಒಂದು ಸ್ಮೆಲ್ ಏನಿರುತ್ತೆ, ದೇವರ ಒಂದು ವಾಸನೆ, ದೀಪಗಳ ಸ್ಮೆಲ್ಲು ನಿಮ್ಮ ಮನೇಲಿ ಇನ್ನೂ ಅದು ಮೊಳಗ್ತಾ ಇರುತ್ತೆ. ದೇವ್ರನ್ನ ತೆಗೆದ್ರೂ ಕೂಡ ಒಂದು 3-4 ದಿನ ನಿಮಗೆ ಅದೇ ವೈಬ್ರೇಷನ್ ಇರುತ್ತೆ. ಹಾಗಾಗಿ ಆ ನೀರನ್ನು ಕೂಡ ನೀವು ವೇಸ್ಟ್ ಮಾಡ್ದಿರಾ, ಬಿಸಾಕ್ದಿರ, ಚೆಲ್ಲದಿರ ಗಿಡಕ್ಕೆ ಹಾಕಿ. ಆದರೆ ಎಷ್ಟು ಗಿಡಕ್ಕೆ ಹಾಕಬೇಕೋ ಅಷ್ಟು ಹಾಕಿ. ನೋಡಿ, ಆ ನೀರನ್ನು ತೀರ್ಥವಾಗಿ ಒಂದು ಗ್ಲಾಸ್ ನೀರಿಗೆ, ಹೆಂಗೂ ನೀವು ನೀರು ಕುಡಿತೀರ ಅಲ್ವಾ, ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಲೋಟ ಆ ತೀರ್ಥವನ್ನು ಹಾಕ್ಕೊಳ್ಳಿ. ಅದು ಬೇರೆ ಯಾವುದೂ ಇಲ್ಲ, ನಿಮ್ಮ ಕಣ್ಮುಂದೆ ತುಂಬ ಶುದ್ಧೀಕರಿಸಿ ತುಂಬ ಭಕ್ತಿಯಿಂದ ಒಂದು ಒಳ್ಳೆ ನೀರನ್ನೇ ಇಟ್ಟಿರ್ತೀರ ಅಲ್ವಾ. ನೀವೇ ಮಾಡೋದಲ್ವ ಅದು. ಅದರಲ್ಲಿ ಬೇಕಾಗುವಂತಹ ಲಾವಂಚ ಬೇರಾಗಿರ್ಬೋದು, ಅಥವಾ ಕೆಲವೊಂದು ತೀರ್ಥದ ಒಂದು ಪುಡಿಯನ್ನಾಗಿರ್ಬೋದು, ಏನು ನಾನು ಒಂದು ದ್ರಾಕ್ಷಿ, ಗೋಡಂಬಿ ಇದನ್ನೆಲ್ಲ ಹೇಳಿರ್ತೀವಿ. ಆ ಮಂಗಳ ದ್ರವ್ಯಗಳನ್ನ ಅದರಲ್ಲಿ ನೀರಲ್ಲಿ ಹಾಕಿರ್ತೀರ. ಆ ನೀರನ್ನು ತೀರ್ಥವಾಗಿ ನೀವು ಸೇವಿಸ್ಬೋದು. ತೀರ್ಥವಾಗಿ ಅಂತ ಅಂದರೆ ಒಂದು ಚೊಂಬು ನೀರು, ಒಂದು ಕುಂಭ ನೀರು ನೀವು ಕುಡಿಯೋದಕ್ಕಾಗೋದಿಲ್ಲ. ಅದಕ್ಕೆ ಒಂದು ಲೋಟದಲ್ಲಿ 1/4 ಲೋಟ ಆ ನೀರನ್ನು ಹಾಕ್ಕೊಂಡು, ಆಮೇಲೆ 1 ಗ್ಲಾಸ್ ಮತ್ತೆ ಬೇರೆ ನೀರನ್ನು ಹಾಕ್ಕೊಂಡು ಕುಡಿತಾ ಹೋಗ್ಬೋದು. ಇದು ಫಸ್ಟ್ ಪಾಯಿಂಟು. ನಿಮ್ಮ ಮನೇಲಿ ಒಂದು 5 ಜನ ಇರ್ತೀರ, 5 ಜನಕ್ಕೂ ಕೂಡ ಆ ನೀರನ್ನು ಕೊಡಿ, ಆ ನೀರನ್ನು ಸೇವಿಸ್ಲಿ. ಎಲ್ಲೋ ಹೋಗಿ ನಿಂತು ತಗೊಳ್ಳೋದಕ್ಕಿಂತ ನಿಮ್ಮ ಮನೇಲಿರೋದನ್ನೇ ನೀವು ಮಾಡ್ಕೊಳ್ತಾ ಬನ್ನಿ. ಅದು ನಿಮಗೆ ಒಂದು ವರ್ಷಕ್ಕೆ ಆಗುವಂಥ ಒಂದು ಅದೃಷ್ಟವನ್ನು ತಂದುಕೊಡುತ್ತೆ. ಅದು ನಿಮಗೆ ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ. ಜೊತೆಗೆ ಇನ್ನು ಮಿಕ್ಕಿರೋ ನೀರನ್ನು ಮನೆಯಲ್ಲಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ. ನೋಡಿ, ನಾವು ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿಂದ ತೀರ್ಥ ತರ್ತೀವಿ, ಮನೆಯಲ್ಲೆಲ್ಲ ಹಾಕ್ತೀವಿ. ಒಳ್ಳೆ ಕೆಲಸ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಬೋರ್ ಹಾಕಬೇಕಾದ್ರೆ, ತುಂಬ ಕೆಲವೊಂದು ಮನೇಲಿ ಏನಾದರೂ ಅಸಡ್ಡೆಗಳು, ಸೂತ್ಕಗಳಾದಾಗ ಆ ಒಂದು ದೇವರ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತೀವಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಆಹ್ವಾನ ಆಗಿರ್ತಕ್ಕಂಥ ಲಕ್ಷ್ಮೀ ಕೃಪಾ ಕಟಾಕ್ಷ ಇರ್ತಕ್ಕಂಥ ಆ ಒಂದು ತೀರ್ಥವನ್ನು, ನೀರನ್ನು ನಿಮ್ಮ ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಳಿ. ನೀವು ಮತ್ತೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅದರ ಜೊತೆಗೆ ಇನ್ನೂ ನೀರು ಇದೆ ಅಂತ ಅಂದರೆ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಬಾಟ್ಲು, ಗಾಜಿನ ಬಾಟ್ಲಲ್ಲೋ ಹಾಕಿಡಿ. 2 ಡೇಸ್ ಅಲ್ಲಿ ನಿಮ್ಮ ಮನೇಲಿ ಖಾಲಿ ಆಗುತ್ತೆ.